ದೆಹಲಿ ಚುನಾವಣೆ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ದೆಹಲಿ ಚುನಾವಣೆ ಕಾಂಗ್ರೆಸ್ನಲ್ಲೂ ಕೂಡ ಜಂಬ ಇದೆ, ಈಗೋಯಿಸಮ್ ಇದೆ, ಮತ್ತೆ ಈ ಆಪಲ್ಲೂ ಕೂಡ ಈಗೋಯಿಸಮ್ ಇದೆ. ಇದು ನೋಡಿ, ನಾವೆಲ್ಲ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮ ಪ್ರಮುಖ ಶತ್ರು ಯಾರಿದ್ದಾರೆ ಅವರನ್ನ ಸೋಲಿಸ್ತಕ್ಕಂಥದ್ದಕ್ಕೆ, ಹಾಗಂತ ಹೇಳಿದ್ರೆ ಜಾತ್ಯತೀತ ಶಕ್ತಿಗಳು, ಜಾತಿ ಶಕ್ತಿಗಳು ಎರಡಿದ್ದಾವೆ. ಜಾತಿ ಶಕ್ತಿಗಳನ್ನ ಸೋಲಿಸಬೇಕು ಅಂದ್ರೆ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾವಾಗ ಜಾತ್ಯತೀತ ಶಕ್ತಿಗಳ ಮತಗಳು ವಿಭಜನೆ ಆಗ್ತದೆ ಆಗ ಜಾತಿ ಶಕ್ತಿಯ ಪಕ್ಷಗಳಿಗೆ ಬೆಂಬಲ ದೊರಕುತ್ತೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಕೂಡ 2.5 ಲಕ್ಷ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಮತ ವಿಭಜನೆಯ ಫಲವಾಗಿ ಬಿಜೆಪಿಯವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಅವರೇನು ಗೆದ್ದಿಲ್ಲ. ಇದು ಒಂದು ರಾಜಕೀಯದ ಜಂಜಾಟ ಅಂತ ಹೇಳಿದ್ರು ಕೂಡ ತಪ್ಪೇನಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡ್ ನಲ್ಲಿ ಆಪ್ ಜೊತೆನಲ್ಲಿ ನಾವು ಹೋಗ್ಬೇಕಾಗಿತ್ತು. ನಾವು ಹರಿಯಾಣನೂ ಕೂಡ ನಾವು ಗೆಲ್ತಾ ಇದ್ದೇವೆ. ಈಗ ದೆಹಲಿ ಚುನಾವಣೆನಲ್ಲೂ ಅಷ್ಟೇ ಕಾಂಗ್ರೆಸ್ಸಿಗರು ಆಪ್ನವರು ಯಾರ್ದು ಏನೇ ಇರ್ಬೋದು, ತಪ್ಪುಗಳು ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ತಪ್ಪುಗಳಾಗ್ತವೆ. ಆ ತಪ್ಪನ್ನೇ ಮುಂದಿಟ್ಕೊಂಡು ದ್ವೇಷ ಸಾಧಿಸ್ಕೊಂಡು ನಾವು ಯಾರು ಶತ್ರು ಇರ್ತಾರೆ ಶತ್ರುನ ಮತ್ತಷ್ಟು ಬಲಿಷ್ಠ ಮಾಡ್ತಕ್ಕಂಥ ರಾಜಕೀಯದ ತೀರ್ಮಾನಗಳು ಆಗಬಾರ್ದು. ಇದು ಆಗಿದೆ ದೆಹಲಿನಲ್ಲಿ, ಹರಿಯಾಣದಲ್ಲೂ ಹಿಂದೆ ಆಗಿದೆ, ಈಗಿನ ಚುನಾವಣೆ ದೆಹಲಿನಲ್ಲೂ ಕೂಡ ಆಗಿದೆ. ದೆಹಲಿ ಚುನಾವಣೆ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ದೆಹಲಿ ಚುನಾವಣೆ ಕಾಂಗ್ರೆಸ್ನಲ್ಲೂ ಕೂಡ ಜಂಬ ಇದೆ, ಈಗೋಯಿಸಮ್ ಇದೆ, ಮತ್ತೆ ಈ ಆಪಲ್ಲೂ ಕೂಡ ಈಗೋಯಿಸಮ್ ಇದೆ. ಇದು ನೋಡಿ, ನಾವೆಲ್ಲ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮ ಪ್ರಮುಖ ಶತ್ರು ಯಾರಿದ್ದಾರೆ ಅವರನ್ನ ಸೋಲಿಸ್ತಕ್ಕಂಥದ್ದಕ್ಕೆ, ಹಾಗಂತ ಹೇಳಿದ್ರೆ ಜಾತ್ಯತೀತ ಶಕ್ತಿಗಳು, ಜಾತಿ ಶಕ್ತಿಗಳು ಎರಡಿದ್ದಾವೆ. ಜಾತಿ ಶಕ್ತಿಗಳನ್ನ ಸೋಲಿಸಬೇಕು ಅಂದ್ರೆ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾವಾಗ ಜಾತ್ಯತೀತ ಶಕ್ತಿಗಳ ಮತಗಳು ವಿಭಜನೆ ಆಗ್ತದೆ ಆಗ ಜಾತಿ ಶಕ್ತಿಯ ಪಕ್ಷಗಳಿಗೆ ಬೆಂಬಲ ದೊರಕುತ್ತೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಕೂಡ 2.5 ಲಕ್ಷ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಮತ ವಿಭಜನೆಯ ಫಲವಾಗಿ ಬಿಜೆಪಿಯವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಅವರೇನು ಗೆದ್ದಿಲ್ಲ. ಇದು ಒಂದು ರಾಜಕೀಯದ ಜಂಜಾಟ ಅಂತ ಹೇಳಿದ್ರು ಕೂಡ ತಪ್ಪೇನಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡ್ ನಲ್ಲಿ ಆಪ್ ಜೊತೆನಲ್ಲಿ ನಾವು ಹೋಗ್ಬೇಕಾಗಿತ್ತು. ನಾವು ಹರಿಯಾಣನೂ ಕೂಡ ನಾವು ಗೆಲ್ತಾ ಇದ್ದೇವೆ. ಈಗ ದೆಹಲಿ ಚುನಾವಣೆನಲ್ಲೂ ಅಷ್ಟೇ ಕಾಂಗ್ರೆಸ್ಸಿಗರು ಆಪ್ನವರು ಯಾರ್ದು ಏನೇ ಇರ್ಬೋದು, ತಪ್ಪುಗಳು ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ತಪ್ಪುಗಳಾಗ್ತವೆ. ಆ ತಪ್ಪನ್ನೇ ಮುಂದಿಟ್ಕೊಂಡು ದ್ವೇಷ ಸಾಧಿಸ್ಕೊಂಡು ನಾವು ಯಾರು ಶತ್ರು ಇರ್ತಾರೆ ಶತ್ರುನ ಮತ್ತಷ್ಟು ಬಲಿಷ್ಠ ಮಾಡ್ತಕ್ಕಂಥ ರಾಜಕೀಯದ ತೀರ್ಮಾನಗಳು ಆಗಬಾರ್ದು. ಇದು ಆಗಿದೆ ದೆಹಲಿನಲ್ಲಿ, ಹರಿಯಾಣದಲ್ಲೂ ಹಿಂದೆ ಆಗಿದೆ, ಈಗಿನ ಚುನಾವಣೆ ದೆಹಲಿನಲ್ಲೂ ಕೂಡ ಆಗಿದೆ. ದೆಹಲಿ ಚುನಾವಣೆ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ದೆಹಲಿ ಚುನಾವಣೆ ಕಾಂಗ್ರೆಸ್ನಲ್ಲೂ ಕೂಡ ಜಂಬ ಇದೆ, ಈಗೋಯಿಸಮ್ ಇದೆ, ಮತ್ತೆ ಈ ಆಪಲ್ಲೂ ಕೂಡ ಈಗೋಯಿಸಮ್ ಇದೆ. ಇದು ನೋಡಿ, ನಾವೆಲ್ಲ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮ ಪ್ರಮುಖ ಶತ್ರು ಯಾರಿದ್ದಾರೆ ಅವರನ್ನ ಸೋಲಿಸ್ತಕ್ಕಂಥದ್ದಕ್ಕೆ, ಹಾಗಂತ ಹೇಳಿದ್ರೆ ಜಾತ್ಯತೀತ ಶಕ್ತಿಗಳು, ಜಾತಿ ಶಕ್ತಿಗಳು ಎರಡಿದ್ದಾವೆ. ಜಾತಿ ಶಕ್ತಿಗಳನ್ನ ಸೋಲಿಸಬೇಕು ಅಂದ್ರೆ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾವಾಗ ಜಾತ್ಯತೀತ ಶಕ್ತಿಗಳ ಮತಗಳು ವಿಭಜನೆ ಆಗ್ತದೆ ಆಗ ಜಾತಿ ಶಕ್ತಿಯ ಪಕ್ಷಗಳಿಗೆ ಬೆಂಬಲ ದೊರಕುತ್ತೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಕೂಡ 2.5 ಲಕ್ಷ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಮತ ವಿಭಜನೆಯ ಫಲವಾಗಿ ಬಿಜೆಪಿಯವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಅವರೇನು ಗೆದ್ದಿಲ್ಲ. ಇದು ಒಂದು ರಾಜಕೀಯದ ಜಂಜಾಟ ಅಂತ ಹೇಳಿದ್ರು ಕೂಡ ತಪ್ಪೇನಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡ್ ನಲ್ಲಿ ಆಪ್ ಜೊತೆನಲ್ಲಿ ನಾವು ಹೋಗ್ಬೇಕಾಗಿತ್ತು. ನಾವು ಹರಿಯಾಣನೂ ಕೂಡ ನಾವು ಗೆಲ್ತಾ ಇದ್ದೇವೆ. ಈಗ ದೆಹಲಿ ಚುನಾವಣೆನಲ್ಲೂ ಅಷ್ಟೇ ಕಾಂಗ್ರೆಸ್ಸಿಗರು ಆಪ್ನವರು ಯಾರ್ದು ಏನೇ ಇರ್ಬೋದು, ತಪ್ಪುಗಳು ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ತಪ್ಪುಗಳಾಗ್ತವೆ. ಆ ತಪ್ಪನ್ನೇ ಮುಂದಿಟ್ಕೊಂಡು
ದ್ವೇಷ ಸಾಧಿಸ್ಕೊಂಡು ನಾವು ಯಾರು ಶತ್ರು ಇರ್ತಾರೆ ಶತ್ರುನ ಮತ್ತಷ್ಟು ಬಲಿಷ್ಠ ಮಾಡ್ತಕ್ಕಂಥ ರಾಜಕೀಯದ ತೀರ್ಮಾನಗಳು ಆಗಬಾರ್ದು. ಇದು ಆಗಿದೆ ದೆಹಲಿನಲ್ಲಿ, ಹರಿಯಾಣದಲ್ಲೂ ಹಿಂದೆ ಆಗಿದೆ, ಈಗಿನ ಚುನಾವಣೆ ದೆಹಲಿನಲ್ಲೂ ಕೂಡ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.